21ನೇ ಶತಮಾನದ ಮೊಹಮ್ಮದ್ ಅಲಿ ಜಿನ್ನಾ ಅಂದ್ರೆ ಖರ್ಗೆ. ಜಿನ್ನಾ ಅವತಾರದ ಪ್ರತಿರೂಪದಂತೆ ಖರ್ಗೆ ಮಾತನಾಡ್ತಾರೆ. 21ನೇ ಶತಮಾನದಲ್ಲಿ ಅಲಿ ಜಿನ್ನಾ ಅಂದ್ರೆ ಅದು ಖರ್ಗೆ. ಜಿನ್ನಾ ಅವತಾರದ ಪ್ರತಿರೂಪದಂತೆ ಖರ್ಗೆ ಮಾತನಾಡ್ತಾರೆ. ಮಲ್ಲಿಕಾರ್ಜುನ್ ಖರ್ಗೆ ವಿರುದ್ಧ ಪ್ರತಾಪ್ ಸಿಂಹ ವಾಗ್ದಾಳಿ ಮಾಡಿದ್ದಾರೆ. ಆರ್ಎಸ್ಎಸ್ ಬಿಜೆಪಿ ವಿಷಸರ್ಪ ಅಂದಿದ್ದಂತಹ ಖರ್ಗೆ ವಿರುದ್ಧ ಆಕ್ರೋಶ ಸ್ಫೋಟವಾಗಿದೆ. ಖರ್ಗೆಗೆ ಮುಸ್ಲಿಂ ಲೀಗ್ ಅಧ್ಯಕ್ಷರಾಗಿ ಮಾತನಾಡ್ತಾ ಇದ್ದಾರೆ. ಈಗ ಕೋಮುಗಲಭೆ ಸೃಷ್ಟಿಸೋಕೆ ಪ್ರಚೋದನೆ ಮಾಡ್ತಾ ಇದ್ದಾರೆ. ಮನಿ ಖರ್ಗೆಗೆ ಆರ್ಎಸ್ಎಸ್ ಹುಚ್ಚು ಹಿಡಿತಿದೆ ಅನ್ಕೊಂಡಿದ್ದೆ, ಆದ್ರೆ ಮಗನಿಗೆ ಹಿಡಿದಂತಹ ಹುಚ್ಚು ಈಗ ತಂದೆಗೂ ಹಿಡಿದಿದೆ. ಮುಸ್ಲಿಮರ ಓಲೈಕೆಯಲ್ಲಿ ಸಿಎಂಗಿಂತ ಖರ್ಗೆನೇ ಮುಂದಿದ್ದಾರೆ. ನಿಮಗೆ ಹೋಲಿಸಿದ್ರೆ ಸಿಎಂ ಸಿದ್ದರಾಮಯ್ಯ ಪರವಾಗಿಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ವಿರುದ್ಧ ಕಠಿಣ ಕ್ರಮ ಆಗಬೇಕು. ಮಲ್ಲಿಕಾರ್ಜುನ್ ಖರ್ಗೆ ವಿರುದ್ಧ ಕಠಿಣ ಕ್ರಮ ಆಗಬೇಕು. ಮೈಸೂರಿನಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗಿರುವ ಜಿನ್ನಾ 21ನೇ ಶತಮಾನದ ಜಿನ್ನಾ ಅಂದ್ರೆ ಅದು ಮಲ್ಲಿಕಾರ್ಜುನ್ ಖರ್ಗೆ ಅಂತ ಪ್ರತಾಪ್ ಸಿಂಹ ವಾಗ್ದಾಳಿಯನ್ನ ಮಾಡಿದ್ರು. ಆರ್ಎಸ್ಎಸ್ ಮತ್ತು ಬಿಜೆಪಿ ವಿರುದ್ಧ ಮಲ್ಲಿಕಾರ್ಜುನ್ ಖರ್ಗೆ ಏನು ಹೇಳಿಕೆ ಕೊಟ್ಟಿದ್ರು ಅದರ ವಿರುದ್ಧವಾಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಮೈಸೂರಿನಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಪ್ರತಿಕ್ರಿಯಿಸಿದ್ದಾರೆ. ಎಐಸಿಸಿ ಅಧ್ಯಕ್ಷರು ಅಥವಾ ಆಲ್ ಇಂಡಿಯಾ ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಕೊಟ್ಟಿರುವಂಥ ಹೇಳಿಕೆಯನ್ನು ನೋಡಿದೆ. ಕುರಾನ್ನಲ್ಲೇ ಹೇಳಿದೆ, ಒಂದು ವೇಳೆ ನೀವು ನಮಾಜ್ ಮಾಡ್ತಾಯಿದ್ರೆ ಅಲ್ಲೊಂದು ವಿಷಸರ್ಪ ಹೋಗ್ತಾ ಇದೆ ಅಂತಂದರೆ ನಮಾಜನ್ನು ಅರ್ಧಕ್ಕೆ ನಿಲ್ಲಿಸಿದ್ರೂ ಪರವಾಗಿಲ್ಲ, ಫಸ್ಟು ಹಾವನ್ನು ಹೊಡೀರಿ, ಆ ವಿಷ ಸರ್ಪವನ್ನು ಹೊಡೀರಿ ಅಂತ ಹೇಳಿದರೆ, ಈ ಆರ್ ಎಸ್ ಎಸ್ಸು ಮತ್ತು ಬಿ ಜೆ ಪಿ ಅನ್ನೋದು ಕೂಡ ವಿಷ ಸರ್ಪ ಇದ್ದಾಗೆ ಅದನ್ನು ಕೊಲ್ಲಿಲ್ಲ ಅಂದರೆ ನಿಮಗೆ ಉಳಿಗಾಲ ಇಲ್ಲ ಅಂತ ಮಾತಾಡಿದ್ದಾರೆ. ನಾವು ಇದುವರೆಗೂ ಈ ಮರಿ ಖರ್ಗೆಗೆ ಅಂದರೆ ಪ್ರಿಯಾಂಕಾ ಖರ್ಗೆಗೆ ಮಾತ್ರ ಆರ್ ಎಸ್ ಎಸ್ನ ಹುಚ್ಚು ಹಿಡಿದಿದೆ ಅಂತ ಅಂದ್ಕೊಂಡಿದ್ದು. ಮಗನಿಗೆ ಹಿಡಿದಿರೋ ಹುಚ್ಚು ಇವತ್ತು ಅಪ್ಪಂಗೂ ಅಂಟ್ಕೊಂಡಿದೆ ಅಂತ ಅನ್ನಿಸ್ತಾ ಇದೆ. ಅಲ್ಲ, ಆರ್ ಎಸ್ ಎಸ್ನ ಬೈಲಿಲ್ಲ ಅಂದರೆ ಇವರಿಗೆ ತಿಂದಿದ್ದ ಅನ್ನ ಅರ್ಗಲ್ಲ. ಆದರೆ ಖರ್ಗೆ ಅವರನ್ನು ನಾನು ಕೇಳಿ ಬಯಸ್ತೇನೆ, ಒಂದು ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರಾಗಿ ಇಷ್ಟೊಂದು ಪ್ರಚೋದನಕಾರಿಯಾಗಿ ನೀವು ಮಾತನಾಡ್ತಾ ಇದ್ದೀರಲ್ಲ, ಖರ್ಗೆ ಅವರೇ, ನಿಮಗೆ ಎಐಸಿಸಿ ಅಧ್ಯಕ್ಷ ಸ್ಥಾನದಿಂದ ನಿಮ್ಮನ್ನು ಇಳಿಸುವಂಥ ಕಾಲ ಸನ್ನಿಹಿತವಾಗಿರ್ಬೋದು. ಅದನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ನೀವು ಮಾತಾಡಿದ್ದೀರಿ ಅಂತಲೇ ಭಾವಿಸ್ತೀನಿ. ಆದರೆ ಒಂದು ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರಾಗಿ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿಯವರನ್ನು ವಿಷಸರ್ಪಕ್ಕೆ ಹೋಲಿಸಿ ಅವ್ರನ್ನ ಕೊಲ್ಲಿ ಅಂತ ಹೇಳಿಬಿಟ್ಟು ದೇಶದಲ್ಲಿರುವಂಥ 20% ಮುಸಲ್ಮಾನರು ನೀವು ಪ್ರಚೋದನೆಯನ್ನು ಮಾಡ್ತಿದ್ದೀರಲ್ಲ, ಏನರ್ಥ ಸರ್ ಇದು? ಮೋದಿಯವರು 2014ರಲ್ಲಿ ಈ ದೇಶದ ಪ್ರಧಾನಿ ಆದ ನಂತರ ಒಂದೇ ಒಂದು ಕಮ್ಯುನಲ್ ರೈಟ್ಸ್ ಆಗಿಲ್ಲ. ನೀವೊಂದು ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿಯವರನ್ನು ವಿಷಸರ್ಪಕ್ಕೆ ಹೋಲಿಸಿ ಕೊಲ್ಲಿ ಅಂತಿದ್ದೀರಲ್ಲ, ನೀವು ಇಡೀ ದೇಶಾದ್ಯಂತ ಕೋಮು ದಳ್ಳೂರಿಯನ್ನು ಸೃಷ್ಟಿಸೋದಕ್ಕೋಸ್ಕರ ನೀವು ಪ್ರಯತ್ನವನ್ನು ಮಾಡ್ತಿದ್ದೀರಾ ಸರ್ ನೀವು? ಅಲ್ಲ, ನೀವು ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿಯನ್ನು ನೀವು ವಿಷಸರ್ಪಕ್ಕೆ ಹೋಲಿಸೋದಾದರೆ, ಅಥವಾ ಅವ್ರನ್ನ ಇವತ್ತು ಆರ್ ಎಸ್ ಎಸ್ ಬಿ ಜೆ ಪಿಯನ್ನು ಬೆಳೆಸಿರೋರು, ಅಧಿಕಾರಕ್ಕೆ ತಂದಿರೋರು ಹಿಂದೂಗಳೇ. ನೀವು ಹಿಂದೂಗಳನ್ನೇ ವಿಷಸರ್ಪ ಅಂತ ಹೇಳ್ದಂಗಾಯಿತು. ನೀವೊಂಥರ ಕಾಂಗ್ರೆಸ್ಸಿನ ಅಧ್ಯಕ್ಷರ ಬದಲಾಗಿ ಮುಸ್ಲಿಂ ಲೀಗಿನ ಅಧ್ಯಕ್ಷರ ಥರ ಮಾತಾಡ್ತಿದ್ದೀರಿ. ನೀವು ಆರ್ ಎಸ್ ಎಸ್ ಬಿ ಜೆ ಪಿ ಅಥವಾ ಹಿಂದೂಗಳನ್ನು ನೀವು ವಿಷಸರ್ಪಕ್ಕೆ ಹೋಲಿಸೋದಾದರೆ, 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ ಹೈದರಾಬಾದ್ ನಿಜಾಮನ ರಜಾಕರ್ ಆರ್ಮಿ ನಿಮ್ಮೂರಿಗೆ ಬಂದು, ನಿಮ್ಮ ಮನೆಗೆ ಬಂದು ನಿಮ್ಮ ತಾಯಿನ ನಿಮ್ಮ ತಂಗಿನ ಸುಟ್ಟಾಕಿದ್ರಲ್ಲ, ಅವ್ರನ್ನೂ ವಿಷಸರ್ಪ ಅಂತ ತಿಳ್ಕೊಂಡು ಸುಟ್ಟಾಕಿದ್ರ ಸರ್? ಹಾಗಾದರೆ